ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಳಿನ ಹಬ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಲ್ಫ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆ ಇವತ್ತು ಸೆಲ್ಫ್ ಕೇರ್ ಹೇಗೆ ಮಾಡ್ಕೊಳ್ಬೇಕು ಅಂತ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಹೇಗೆ ನಾವು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಇವತ್ತಿನ ವಿಷಯದಲ್ಲಿ ನಾನು ಸೆಲ್ಫ್ ಕೇರ್ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ಸೆಲ್ಫ್ ಕೇರ್ ಅಂದ ತಕ್ಷಣ ಅದು ಒಂದು ಲಕ್ಸುರಿ ಅಂತ ತಿಳ್ಕೊಂಡಿರ್ತೀವಿ ನಾವೆಲ್ಲರೂ. ಅದು ಲಕ್ಸುರಿ ಅಲ್ಲ, ಅದು ಒಂದು ನೆಸೆಸಿಟಿ, ಅಂದರೆ ನಮಗೆ ಅವಶ್ಯಕವಾಗಿ ಬೇಕೇ ಬೇಕು ಅನ್ಕೋಬೋದು. ನಾವು ಎಲ್ಲರನ್ನ ನೋಡ್ಕೊಳ್ತೀವಿ, ಆದರೆ ನಮ್ಮನ್ನು ನಾವು ಮಾತ್ರ ನೋಡ್ಕೊಳ್ಳೋದಿಲ್ಲ, ಮರ್ತೇ ಹೋಗ್ತೀವಲ್ಲ. ಈ ಬ್ಯುಸಿ ಲೈಫಿನಲ್ಲಿ ನಮ್ಮನ್ನೇ ನಾವು ಮರ್ತು ಬಿಡ್ತಾ ಇದ್ದೀವಿ, ಮತ್ತು ನಮ್ಮ ಬಗ್ಗೆ ನಾವು ಕೇರೇ ಮಾಡ್ಕೊಳ್ಳಲ್ಲ. ಸೆಲ್ಫ್ ಕೇರನ್ನು ನಾವು ತೆಗೆದುಕೊಳ್ಳೋದೇ ಇಲ್ಲ. ಬನ್ನಿ, ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಇವತ್ತು ನಾನು 10 ನಿಮಿಷ ನಿಮ್ಮ ಜೊತೆ ನಿಮಗಾಗಿ ಹೇಗೆ ಸೆಲ್ಫ್ ಕೇರ್ ಮಾಡ್ಕೊಳ್ಬೋದು ಅಂತ ಅದರ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ಮೊದಲು ನಾವು ಏನು ಮಾಡಬೇಕು, ಬೆಳಗ್ಗೆನೇ ಎದ್ದ ತಕ್ಷಣ ಮಾರ್ನಿಂಗ್ ನಾವು ಎದ್ದ ತಕ್ಷಣ ಇಡೀ ನಮ್ಮ ಲೈಫ್ ನಿಂತಿರೋದು ಬೆಳಗ್ಗೆ ನಾವು ಹೇಳೋದ್ರ ಮೂಲಕ ಅಲ್ವಾ. ನಾವು ಎದ್ದ ತಕ್ಷಣ ಒಂದು ಸ್ವಲ್ಪ ಮೊದಲು ನಾವು ಒಂದು ಕ್ಷಣ ನಮ್ಮ ಉಸಿರಿನ ಮೇಲೆ ಗಮನ ಕೊಟ್ಟು ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಬಿಡಬೇಕು. ಬ್ರೀತಿಂಗ್ ಮಾಡೋದರಿಂದ ನಮ್ಮ ಮೈಂಡು ಮತ್ತು ನಾವು ಕೂಡ ಕಾಮ್ ಆಗ್ತೀವಿ, ಮೈಂಡ್ ಕೂಡ ಕಾಮ್ ಆಗ್ತದೆ. ಆವಾಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಆಮೇಲೆ ಒಂದು ಗ್ಲಾಸ್ ನೀರನ್ನು ಕುಡಿಬೇಕು. ಆನಂತರ ಅದು ಕೂಡ ನಮಗೆ ಒಂದು ರಿಲ್ಯಾಕ್ಸ್ ಮಾಡುತ್ತೆ, ರೀಫ್ರೆಶ್ ಕೊಡುತ್ತೆ. ಅವತ್ತಿನ ಇಡೀ ದಿನ ನಾವು ಪಾಸಿಟಿವ್ ಆಗಿರ್ಬೋದು, ಆಮೇಲೆ ಕಾಮ್ ಆಗಿರಲಿಕ್ಕೆ, ನಮ್ಮ ಮೈಂಡ್ ಕೂಡ ಕಾಮ್ ಆಗಿರಲಿಕ್ಕೆ ಬಿಡುತ್ತದೆ. ಅದಕ್ಕೆ ನಾವು ಒಂದು ಗ್ಲಾಸ್ ನೀರನ್ನು ಕುಡಿಬೇಕು. ನಾವು ಬೆಳಗ್ಗೆ ಎದ್ದ ತಕ್ಷಣನೇ ಮಾಡಬೇಕು. ಆಮೇಲೆ ಒಂದು ಗ್ರ್ಯಾಟಿಟ್ಯೂಡ್ ಹೇಳೋದು, ನಮ್ಮ ಬ್ರಹ್ಮಾಂಡಕ್ಕಾಗಿರ್ಬೋದು, ಆಮೇಲೆ ತಂದೆ ತಾಯಿಗೆ, ನಮಗೆ ನಾವು ಗ್ರ್ಯಾಟಿಟ್ಯೂಡ್ ಹೇಳ್ಕೊಂಡು ನಾವು ಅವತ್ತಿನ ದಿನವನ್ನು ಸಂತೋಷವಾಗಿ ಹ್ಯಾಪಿಯಾಗಿ ಇರ್ಬೋದು. ಇನ್ನೊಂದು ವಿಷಯ, ಎರಡನೇ ವಿಷಯ ಏನಂತಂದರೆ, ಲಿಸನ್ ಟು ಯುವರ್ ಮೈಂಡ್. ನಿಮ್ಮ ಮೈಂಡು ನಿಮಗೆ ಏನು ಹೇಳುತ್ತೆ ಅಂತ ನಾವು ನಿಧಾನವಾಗಿ ಕೇಳಿಸ್ಕೋಬೇಕು. ಏಕೆಂದರೆ ನನಗೆ ಟಯರ್ಡ್ ಆಗಿದೆಯಾ, ಹರ್ಟ್ ಆಗಿದೆಯಾ, ನಾನೇನಾದರೂ ಇವತ್ತು ಕನ್ಫ್ಯೂಷನ್ ಆಗಿದ್ದೀನಾ, ಲಿಸನ್ ಟು ಯುವರ್ ಸೆಲ್ಫ್ ಅಂತ ಹೇಳುತ್ತೆ. ಏನಂದರೆ ನಮ್ಮ ಮೈಂಡನ್ನು ನಾವು ಲಿಸನ್ ಮಾಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ, ನಾನು ಏನಾಗಿದ್ದೀನಿ ಒಳಗೆ, ನಾನು ಎಷ್ಟು ಸ್ಟ್ರೆಸ್ ಆಗಿರ್ಬೋದು, ನಾನು ಏನೇನು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀನಿ ಎಲ್ಲ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಬಿ ಕೈಂಡ್ ಯುವರ್ ಸೆಲ್ಫ್. ನಾವು ನಮ್ಮನ್ನೇ ತುಂಬ ಜಡ್ಜ್ ಮಾಡ್ಕೊಳ್ತೀವಿ. ಹೇಗೆ ಅಂದರೆ, ಅಯ್ಯೋ ನನಗೇನು ಗೊತ್ತಿಲ್ಲ, ನಾನು ಏನು ತಿಳ್ಕೊಂಡಿಲ್ಲ, ನನಗಷ್ಟು ನಾಲೆಡ್ಜ್ ಇಲ್ಲ, ನಾನು ತುಂಬ ಸೈಲೆಂಟ್ ಇದ್ದೀನಿ, ನಾನು ಯಾವಾಗ ಕಲಿಯೋದು, ನನಗೇನು ಬರ್ತಾ ಇಲ್ಲ, ಹೀಗೆ ನಮ್ಮನ್ನೇ ನಾವು ಜಡ್ಜ್ ಮಾಡ್ಕೊಳ್ತಾ ಇರ್ತೀವಿ. ನಾವು ಆ ಥರ ಅದನ್ನೆಲ್ಲ ಸ್ಟಾಪ್ ಮಾಡಿ ಒಂದು ಒಳ್ಳೆಯ ಥಾಟ್ ಕಡೆ ನಾವು ರಿಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಪಾಸಿಟಿವ್ ಥಾಟ್ಸನ್ನು ನಾವು ರಿಪ್ಲೇಸ್ ಮಾಡ್ಕೊಳ್ಬೇಕಾಗುತ್ತೆ. ಹೇಗೆಂದರೆ, ಐ ಆಮ್ ಲರ್ನಿಂಗ್, ನಾನು ಕಲಿತಾ ಇದ್ದೀನಿ. ಐ ಆಮ್ ಟ್ರೈಯಿಂಗ್, ನಾನು ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಬರುತ್ತೆ, ನಾನು ಬೆಸ್ಟು, ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಇವತ್ತೆಲ್ಲ ಕೆಲಸ, ನನಗಿವತ್ತೆಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮನ್ನೇ ನಾವು ಹುರಿದುಂಬಿಸ್ಕೊಳ್ಬೇಕು, ನಮ್ಮನ್ನು ನಾವು ಮೋಟಿವೇಶನ್ ಮಾಡ್ಕೊಳ್ಬೇಕು ನಮ್ಮೊಳಗೆ ನಾವು. ನೆಕ್ಸ್ಟ್, ರೆಸ್ಟ್ ವಿತೌಟ್ ಗಿಲ್ಟ್. ರೆಸ್ಟ್ ಅಂದ ತಕ್ಷಣ ನಮಗೆ ಅನಿಸುತ್ತೆ, ಅಯ್ಯೋ ಅಂದರೆ ರೆಸ್ಟ್ ಅಂದ ತಕ್ಷಣ ಲೇಜಿ ಅಂತ ಅರ್ಥ ಅಲ್ಲ. ಯುವರ್ ಬಾಡಿ ಆ್ಯಂಡ್ ಯುವರ್ ಮೈಂಡ್ ರೆಸ್ಟ್ ಅಂದರೆ ನಮ್ಮ ಬಾಡಿ ಮತ್ತು ನಮ್ಮ ಮೈಂಡಿಗೆ ನಾವು ಒಂದು ರೆಸ್ಟ್ ಕೊಡಬೇಕು. ನಾವು ದಿನ ರೆಸ್ಟ್ ತಗೊಂಡ್ರೆ ಅಯ್ಯೋ ಇದು ಲೇಜಿನೆಸ್ಸು, ಸೋಂಬೇರಿ ಅಂತ ಅನ್ಕೋಬೇಡಿ. ನಮ್ಮ ಬಾಡಿಗೆ ಯಾಕೆ ಮೈಂಡಿಗೆ ರೆಸ್ಟ್ ಕೊಡಬೇಕು ಅಂದರೆ, ರೆಸ್ಟ್ ಈಸ್ ಹೀಲಿಂಗ್ ಅಂತ ಕರೀತಾರೆ. ಅಂದರೆ ನಮ್ಮ ದೇಹಕ್ಕೆ ಮತ್ತು ನಮ್ಮ ಬಾಡಿಗೆ ಒಂದು ರೆಸ್ಟ್ ಬೇಕು. ಯಾಕೆ ಗೊತ್ತಾ, ನಮ್ಮ ಒಳಗಡೆ ನಮ್ಮ ಆತ್ಮ ಇರುತ್ತೆ, ಆತ್ಮಕ್ಕೂ ಕೂಡ ಒಂದು ರೆಸ್ಟ್ ಬೇಕು, ಒಂದು ಎನರ್ಜಿ ಬೇಕಾಗುತ್ತದೆ. ಆವಾಗ ನಾವೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ನಮ್ಮ ಮೈಂಡಿಗೆ ಕೂಡ ಕಾಮ್ ಆಗ್ತದೆ, ಆಮೇಲೆ ಒಂಥರ ರಿಫ್ರೆಶ್ ಆಗುತ್ತೆ. ಆಮೇಲೆ ನಮಗೆ ಚೆನ್ನಾಗಿ ಬೆಳಗ್ಗೆ ಇಡೀ ದಿನ ಮತ್ತೆ ನಮ್ಮ ಸಂಜೆ ಮಧ್ಯಾಹ್ನ ಏನಾದರೂ ಸ್ವಲ್ಪ ರೆಸ್ಟ್ ಮಾಡಿಕೊಂಡ್ರೆ ಮತ್ತೆ ನಾವು ಸಾಯಂಕಾಲ ಚೆನ್ನಾಗಿ ಖುಷಿಯಾಗಿ ನಾವು ಕೆಲಸಗಳನ್ನು ಮಾಡ್ಕೋಬೋದು. 1 ನಿಮಿಷ ಇಲ್ಲ ಅಂದರೆ ನಮಗೆ ರೆಸ್ಟೇ ಸಿಗಲಿಲ್ಲ, ನಮಗೆ ಅವತ್ತು ಇಡೀ ದಿನ ನಾವು ಬರೀ ಕೆಲಸನೇ ಮಾಡ್ತಾ ಇದ್ವಿ ಅಂತ ಅಂದರೆ, ನಾವು ಒಂದು ನಿಮಿಷನೋ 2 ನಿಮಿಷನ ಕಣ್ಣು ಮುಚ್ಕೊಂಡು ಸೈಲೆಂಟಾಗಿ ಇದ್ಬಿಟ್ರೆ ಸಾಕು. ಅದು ನಮ್ಮ ಮೈಂಡಿಗೂ ಕೂಡ ಒಂದು ರೆಸ್ಟ್ ಸಿಗುತ್ತೆ. ದಟ್ ಈಸ್ ಸೆಲ್ಫ್ ಕೇರ್ ಅಂತ ಕೂಡ ಹೇಳ್ಬೋದು.
ನೆಕ್ಸ್ಟು ಟೇಕ್ ಕೇರ್ ಆಫ್ ಯುವರ್ ಬಾಡಿ. ಅಂದರೆ ನಮ್ಮ ಬಾಡಿಯನ್ನು ನಾವು ಕೇರ್ ಮಾಡ್ಕೊಳ್ಬೇಕು. ನಾವು ನಮ್ಮೊಳಗೆ, ನಮ್ಮ ದೇಹದೊಳಗೆ ಒಂದು ಆತ್ಮ ಇದೆ. ಆತ್ಮ ಬಂದಿರೋದು ನಮ್ಮ ದೇಹಕ್ಕೆ. ದೇಹ ಚೆನ್ನಾಗಿದ್ರೆ ಆತ್ಮ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಹೊರಟೋಗ್ಬಿಡುತ್ತೆ. ಅದಕ್ಕೆ ನಮ್ಮ ದೇಹವನ್ನು ಅದು ಹೇಳುತ್ತೆ, ನೀನು ದೇಹವನ್ನು ಚೆನ್ನಾಗಿ ನೋಡ್ಕೋ, ಯಾವುದೇ ಸಿಕ್ ಬರಬಾರ್ದು, ಅಂದರೆ ಯಾವುದೇ ಕಾಯಿಲೆಗಳು ಬರಬಾರ್ದು, ರೋಗಗಳು ಬರಬಾರ್ದು. ಆ ಥರ ನಾವು ನೋಡ್ಕೋಬೇಕು. ನಮ್ಮ ದೇಹವನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ವಿ ಅಂದರೆ ನಮ್ಮ ಆತ್ಮ ತುಂಬ ದಿನ ಇರಲಿಕ್ಕೆ ಇಷ್ಟಪಡ್ತದಂತೆ. ಅದ್ರ ಬಗ್ಗೆ ನಾನು ದೇಹ ಮತ್ತು ಆತ್ಮ ಮೆಡಿಟೇಷನ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಆದರೆ ಏನು ಮಾಡ್ತೀವಿ ನಾವು ಅಂದರೆ ನೋಡ್ಕೊಳ್ಳೋದೇ ಇಲ್ಲ. ನಮ್ಮ ಬಾಡಿ ಬಗ್ಗೆ ನಮಗೆ ಕೇರೇನೇ ಇರಲ್ಲ. ಕೊಳ್ಬೇಕು. ಮತ್ತು ನಾವು ದಿನಾ ನಮ್ಮ ಬಾಡಿಯನ್ನು ಹೇಗೆ ಕೇರ್ ಮಾಡ್ಕೊಳ್ಬೇಕು, ದಿನ ವಾಕ್ ಮಾಡಬೇಕು. ನಾವು ಒಂದು ಅರ್ಧ ಗಂಟೆ ಬೆಳಗ್ಗೆ ಹೇಳಿದ್ನಲ್ಲ, ಎಕ್ಸಸೈಸ್ ಮಾಡಿ, ವಾಕ್ ಮಾಡಿ. ಆ ವಾಕ್ ಮಾಡೋದ್ರಿಂದ ನಮಗೆ ಏನಾಗ್ತದೆ, ಒಂದು ರಿಲ್ಯಾಕ್ಸ್ ನಮಗೆ ಸಿಗುತ್ತೆ. ಮತ್ತು ನಿಮ್ಮ ಬಾಡಿಗೆ ನೀವು ರೆಸ್ಪೆಕ್ಟ್ ಕೊಡಬೇಕು ಫಸ್ಟು. ಬೇರೆಯವ್ರಿಗೆ ಯಾರೇ ರೆಸ್ಪೆಕ್ಟ್ ಕೊಡ್ತಿರಲ್ಲ ಗೊತ್ತಾ, ನಿಮಗೆ ನೀವು ಫಸ್ಟು ರೆಸ್ಪೆಕ್ಟ್ ಕೊಟ್ಕೊಳ್ಬೇಕು. ನಿಮ್ಮ ಬಾಡಿಗೆ, ನನ್ನ ಬಾಡಿ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಭಗವಂತ, ದೇವರೇ ನನಗೆ ಒಳ್ಳೆ ಬಾಡಿ ಕೊಟ್ಟಿದೆಯಾ, ಒಳ್ಳೆ ನನಗೆ ಸ್ಟ್ರೆಂತ್ ಕೊಟ್ಟಿದೆಯಾ, ಹೀಗೆಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಗ್ರ್ಯಾಟಿಟ್ಯೂಡನ್ನು ನಾವು ತೋರಿಸ್ಬೇಕು. ನಮ್ಮ ಬಾಡಿಯನ್ನು ಫುಲ್ಲು ನಾವು ಕೇರ್ ಆಗಿ ನೋಡ್ಕೊಳ್ಬೇಕು. ಇದು ಕೂಡ ಒಂದು ಸೆಲ್ಫ್ ಕೇರ್ ಅಂತ ಕೂಡ ಹೇಳ್ಬೋದು. ನಮ್ಮ ಬಾಡಿಯನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದೇ ಒಂದು ಸೆಲ್ಫ್ ಕೇರ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ನಾವು ಈಟ್ ವಿತ್ ಅವೇರ್ನೆಸ್. ನಮಗೆ ಫಸ್ಟು ನಾವು ತಿನ್ನೋದ್ರ ಬಗ್ಗೆ ತುಂಬ ಅವೇರ್ನೆಸ್, ನಮಗೆ ಜ್ಞಾನ ಇರಬೇಕು. ನಾವು ಎಲ್ಲಿ ಬೇಕಾ ಅಲ್ಲೇ ತಿನ್ನೋದು, ಯಾವ ಟೈಮಿಂಗ್ಸೇ ಗೊತ್ತಿರಲ್ಲ ನಮಗೆ. ಬೇರೆ ಬೇರೆ ಟೈಮಿಂಗ್ಸಲ್ಲಿ ನಾವು ತಿನ್ನೋದು. ಬ್ರೇಕ್ಫಾಸ್ಟ್ ಅವಾಗಲೂ ಮಧ್ಯಾಹ್ನ ತಿನ್ನೋದು, ಊಟವನ್ನು ಎಷ್ಟೋ ಸಾಯಂಕಾಲ 4-5 ಗಂಟೆ ಮಾಡೋದು, ಈ ಥರ ಎಲ್ಲ ಮಾಡಬಾರ್ದು. ನಾವು ಫುಡ್ಡನ್ನು ಒಂದು ಕನ್ಸಿಸ್ಟಾಗಿ ನಾವು ಯಾವ ಟೈಮಿಗೆ ತಗೊಳ್ಬೇಕಾ ಆ ಟೈಮಿಗೆ ನಾವು ತೆಗೆದುಕೊಳ್ಬೇಕು. ಮತ್ತು ನಮಗೊಂದು ಫುಡ್ಡಲ್ಲಿ ಅವೇರ್ನೆಸ್ ಇರಬೇಕು, ಒಂದು ಜ್ಞಾನ ಇರಬೇಕು. ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅನ್ನೋದು. ನಾವು ಈ ಥರ ಹೊರಗಡೆ ಸಿಗುವಂತಹ ಫುಡ್ಗಳನ್ನು ನಾವು ತಿನ್ಬೋದು. ನಮ್ಮದು ಮನೆ ಫುಡ್ಡನ್ನೇ ನಾವು ಚೆನ್ನಾಗಿ ತಿನ್ನಬೇಕು. ಮತ್ತು ಫುಡ್ಗಳನ್ನು ತಿನ್ನಬೇಕು. ಸೌತೆಕಾಯಿ, ಬೀಟ್ರೋಟು, ಕ್ಯಾರೆಟು, ಆಮೇಲೆ ರ್ಯಾಡಿಶು, ಹೀಗೆ ನಮ್ಗೆ ಏನೇನು ಸಿಗ್ತವೋ ಅವುಗಳನ್ನೆಲ್ಲ ನಾವು ನಮ್ಮ ಪರಿಸರದಲ್ಲಿ ಸಿಗುವಂತಹ, ನಮ್ಮ ಸೀಸನಲ್ಲಿ ಸಿಗುವಂಥ ಎಲ್ಲ ತರಕಾರಿಗಳನ್ನು ನಾವು ತಿನ್ನಬೇಕು. ಮತ್ತು ಬಾಯಿಲಾಗಂಥ ತರಕಾರಿಗಳು ಕೂಡ ತಿನ್ಬೋದು. ಮತ್ತು ತರಕಾರಿಗಳನ್ನು ಸೂಪ್ ಥರ ಮಾಡಿಕೊಂಡು ನಾವು ತಿನ್ನಬೇಕು. ಯಾಕೆ ನಮ್ಮ ಬಾಡಿಗೆ ಒಂದು ಸ್ವಲ್ಪ ಎನರ್ಜಿ ಬೇಕು ಅಂತ. ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಬೇಕು. ಹೇಗೆ ಪ್ರೀತಿಸ್ಕೊಳ್ಳೋದು? ಅಯ್ಯೋ, ನಾನು ತುಂಬ ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ, ನಾನು ತುಂಬ ಆರೋಗ್ಯವಾಗಿದ್ದೀನಿ ಅಂತ ನೀವು ಒಂದು ಫೀಲ್ ಮಾಡಬೇಕು, ಹ್ಯಾಪಿ ಫೀಲ್ ಮಾಡಬೇಕು. ನಿಮ್ಮನ್ನು ನೀವು ಲವ್ ಮಾಡ್ಕೋಬೇಕು. ಹಾಗಾದಾಗ ಸೆಲ್ಫ್ ಕೇರು ನಮಗೆ ತುಂಬ ಒಳಗಿನಿಂದ ತುಂಬ ಖುಷಿ ಆದಾಗ ನಮಗೆ ತುಂಬ ಇಡೀ ದಿನವೇ ನಾವು ಖುಷಿಯಾಗಿರ್ತೀವಲ್ವ. ನೋಡಿದ್ರೆ ಪಾಸಿಟಿವ್ ಥಾಟ್ ಇರಲೇಬೇಕು ನಮಗೆ. ನಾವು ನೆಗೆಟಿವ್ ಮಾಡಿದ್ವಿ ಅಂದರೆ ಅವತ್ತಿಡೀ ನಮ್ಮ ಎಲ್ಲ ದಿನದ ಕೆಲಸ ಆಗಿರ್ಬೋದು, ಮತ್ತು ನಾವು ಕೂಡ ಅವತ್ತು ತುಂಬ ಡಲ್ಲಾಗಿರ್ತೀವಿ. ನಮ್ಮ ಮೈಂಡು ಹಂಗೆ ಇರುತ್ತೆ. ಅವತ್ತು ನಮಗೇನು ಮಾಡೋಕ್ಕಾಗೋದಿಲ್ಲ. ನಾವೇನು ಅಂದ್ಕೊಂಡಿರ್ತೀವಿ ಆ ಕೆಲಸನೂ ಮಾಡೋಕ್ಕಾಗಲ್ಲ, ಅದು ಸಕ್ಸಸ್ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಯಾವಾಗಲೂ ಏನು ಮಾಡ್ತಾ ಇರಬೇಕಂದ್ರೆ, ಚೆನ್ನಾಗಿ ನಾವು ಥಿಂಕಿಂಗ್ ಮಾಡ್ತಾ ಇರಬೇಕು. ನಾನು ಬೆಳಗ್ಗೆ ಎದ್ದಿದ್ದೀನಿ, ನಾನು ಬೆಸ್ಟು, ನಾನು ಇಡೀ ದಿನ ಇವತ್ತು ನಾನು ತುಂಬ ಚೆನ್ನಾಗಿರ್ತೀನಿ, ಇಡೀ ದಿನ ನಾನು ತುಂಬ ಚೆನ್ನಾಗಿ ಸಾಗುತ್ತೆ, ನಾನು ಇವತ್ತು ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತೀನಿ, ಎಲ್ಲರಿಗೂ ಏನೋ ಒಂಥರ ಇಂಪ್ರೆಸ್ ಆಗ್ತೀನಿ, ಆ ಥರ ಒಳ್ಳೆ ನಮ್ಮ ಬಗ್ಗೆ ನಾವೇ ಒಂದು ಸ್ವಲ್ಪ ಒಳಗಡೆನೇ ಫೀಲ್ ಆಗ್ತಾ ಇರಬೇಕು. ನಾವು ಫ್ರೆಂಡ್ಸ್ ಇಷ್ಟ ತನಕ ನೋಡಿದ್ರಲ್ಲ ಸೆಲ್ಫ್ ಕೇರ್ ಅಂದ್ರೇನು, ಹೇಗಿರಬೇಕು ಅಂತ. ನಾವು ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಬ್ರೀತಿಂಗ್ ಮಾಡಬೇಕು, ಆಮೇಲೆ ಒಂದು ಗ್ಲಾಸ್ ವಾಟರ್ ಕುಡಿಬೇಕು, ನಾವು ಯಾವಾಗಲೂ ಕೈಂಡಾಗಿ ಇರಬೇಕು. ಆಮೇಲೆ ನಮ್ಮ ಟಾಕು ಕೂಡ ಮಾತಾಡಬೇಕು. ನಾವು ಬೇರೆಯವ್ರ ಹತ್ರ ಮಾತಾಡಿದಾಗಲೂ ಕೂಡ ಕೈಂಡಾಗಿ ಮಾತಾಡಬೇಕು. ಕೈಂಡ್ ವರ್ಡನ್ನು ನಾವು ಯಾವಾಗಲೂ ಇಟ್ಕೊಳ್ಬೇಕು. ಆಮೇಲೆ ನಮ್ಮ ಮೈಂಡ್ಗೆ, ಒಂದು ದೇಹಕ್ಕೆ ರೆಸ್ಟ್ ಕೊಡಬೇಕು, ಮೆಂಟಲಿ ರೆಸ್ಟ್ ಆಗಿರಬೇಕು. ನಮ್ಮ ಬಗ್ಗೆ ನಾವು ಕೇರ್ ತಗೊಳ್ಬೇಕು. ಆಮೇಲೆ ನಮಗೆ ಹೀಟಿಂಗ್ ಅವೇರ್ನೆಸ್ ಇರಬೇಕು. ಆಮೇಲೆ ನಮ್ಮನ್ನು ನಾವು ಲವ್ ಮಾಡಬೇಕು. ಆಮೇಲೆ ಪಾಸಿಟಿವ್ ಥಾಟ್ಸನ್ನು ನಾವು ಇಟ್ಕೊಂಡಿರಬೇಕು. ನಮ್ಮ ಬಗ್ಗೆ ನಮಗೆ ಒಂದು 10 ಮಿನಿಟ್ಸ್ ಆಗಲಿ ಅಥವಾ 1 ಅವರ್ ಆಗಲಿ, ನಮಗೆ ಬೆಳಗ್ಗೆ ನಮಗೆ 1 ಅವರ್ ನಮ್ಮ ಟೈಮ್ ಕೊಡಬೇಕಾಗುತ್ತೆ. ಯಾಕೆಂದರೆ ಎಕ್ಸಸೈಸ್ ಮಾಡಿ, ವಾಕ್ ಮಾಡಿದಕ್ಕೆಲ್ಲ ಟೈಮ್ ಕೊಟ್ಕೊಳ್ಳಿ. ಆಮೇಲೆ ನೀವೇ ಇರೋದಕ್ಕೆ ಒಂದು 10 ಮಿನಿಟ್ಸ್ ಆದರೂ ನಿಮಗೆ ಅವಕಾಶ ಮಾಡಿಕೊಳ್ಳಿ. ನಿಮ್ಮ ಬಗ್ಗೆ ನೀವು ತುಂಬ ಕೇರ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಇಷ್ಟ ತನಕ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋವನ್ನು ಕಾಯ್ತಾ ಇರಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ, ನನ್ನ ಕಂಟೆಂಟ್ ಇಷ್ಟ ಆಗಿದ್ದರೆ ನಿಮಗೆ ನನ್ನ ಚಾನಲ್ಗೆ
ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್, ಟೇಕ್ ಕೇರ್.